ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬದವರು ಚೆನ್ನಾಗಿದ್ದೀರಾ? ದೇವರ ಕೃಪೆ ಹಾಗೂ ಕಟಾಕ್ಷವು ನಿಮ್ಮ ಮೇಲೆ ಸುರಿಸಲ್ಪಡುತ್ತಾ ಇರುವುದಕ್ಕಾಗಿ ನಾನು ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಇಂದ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ನಡೆಯುತ್ತಾ ಇದೆ. ನೀವೆಲ್ಲರೂ ಕೂಡ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದಬೇಕು ಎಂದು ಬಲವಾದ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಕೂಡ ನಮಗೋಸ್ಕರ ಪ್ರಾರ್ಥಿಸುತ್ತಿದ್ದೀರಾ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುತ್ತಾ ಇದ್ದೇವೆ. ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ವಾಕ್ಯದಿಂದ ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ, ಓದುತ್ತಾ ಇದ್ದೇವೆ, ಧ್ಯಾನಿಸುತ್ತಿದ್ದೇವೆ. ಆ ದಿನವೆಲ್ಲ ನಮಗೆ ಬೇಕಾಗಿರುವಂತಹ ಸ್ಫೂರ್ತಿಯನ್ನು, ಪ್ರೋತ್ಸಾಹವನ್ನು, ಬಲವನ್ನು, ಧೈರ್ಯವನ್ನು ದೇವರ ವಾಗ್ದಾನದಿಂದ ನಾವು ಹೊಂದಿಕೊಳ್ಳುತ್ತಿದ್ದೇವೆ. ಒಬ್ಬ ಸೇವಕರು ಹೇಳುತ್ತಾರೆ, ದೇವರ ವಾಗ್ದಾನವೇ ಕ್ರೈಸ್ತರಿಗೆ ದೊಡ್ಡ ಬಲ ಅಲ್ವಾ? ನಮ್ಮ ಶರೀರಕ್ಕೆ ಬಲವನ್ನು ಕೊಡುವಂತ ಕೆಲವು ಆಹಾರ ಪದಾರ್ಥಗಳಿದೆ, ಅದನ್ನು ತಿಂದಾಗ ಬಲ ಸಿಗುತ್ತದೆ. ಆದರೆ ಆತ್ಮಕ್ಕೆ ಬಲ ಏನು ಅಂದರೆ ದೇವರ ವಾಗ್ದಾನವೇ. ಒಂದೊಂದು ವಾಗ್ದಾನವನ್ನು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮನಾದ ದೇವರು ಮಾತನಾಡುವಂತಹ ಮಾತುಗಳು ನಮಗೆ ನಿಜವಾಗಿಯೂ ಕೂಡ ಧೈರ್ಯಪಡಿಸುತ್ತದೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದ ತೆಗೆಯೋಣ. 78ನೇ ಕೀರ್ತನೆ 52ನೇ ವಾಕ್ಯವನ್ನು ಓದೋಣ. Psalm 78 and verse 52. ಆ ವಾಕ್ಯವನ್ನು ನಾನು ಓದುತ್ತೇನೆ, ಗಮನಿಸಿರಿ. ಆತನು ಕುರಿಗಳನ್ನೋ ಎಂಬಂತೆ ತನ್ನ ಜನವನ್ನು ಹೊರತಂದು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದನು. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಈಸ್ ಓನ್ ಪೀಪಲ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಸಾಫನೆನ್ನುವಂತಹ ದೈವ ಸೇವಕನು ಕೀರ್ತನೆಯನ್ನು ಬರೆಯುತ್ತಾನೆ. 78ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳು ನಮಗೆ ಬಹಳ ಧೈರ್ಯವನ್ನು ಪಡಿಸುತ್ತದೆ. ಅದರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಆತನು ಕುರಿಗಳನ್ನೋ ಎಂಬಂತೆ. ಅದರಲ್ಲಿ ನಾವು ಓದಿದಂತಹ ವಾಕ್ಯ, ಆತನು ಕುರಿಗಳನ್ನೋ ಎಂಬಂತೆ ತನ್ನ ಜನರನ್ನು. ಈ ಮಾತನ್ನು ನನ್ನೊಂದಿಗೆ ಹೇಳಿರಿ, ತನ್ನ ಜನರನ್ನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಾವು ಯಾರಿಗೆ ಸೇರಿದವರು? ರಾಜಕಾರಣಿಗಳಿಗೆ ಸೇರಿದವರ? ಇಲ್ಲ. ಅಥವಾ ವಿಜ್ಞಾನಿಗಳಿಗೆ ಸೇರಿದವರ? ಅಥವಾ ನೀವು ಓದಿದಂತಹ ಕಾಲೇಜಿಗೆ ಸೇರಿದವರ? ನೀನು ಪಟ್ಟ ತೆಗೆದುಕೊಂಡಂತ ಯೂನಿವರ್ಸಿಟಿಗೆ ಸೇರಿದವರ? ಇಲ್ಲ. ಅಬೌವ್ ಎವ್ರಿಥಿಂಗ್ ಯು ಬಿಲಾಂಗ್ ಟು ಗಾಡ್ ಅಂಡ್ ಐ ಬಿಲಾಂಗ್ ಟು ಗಾಡ್. ನಾನು ದೇವರಿಗೆ ಸೇರಿದವನು, ನೀನು ದೇವರಿಗೆ ಸೇರಿದವನು. ಆದ್ದರಿಂದ ತನ್ನ ಜನರು ಎಂದು ಹೇಳಿದ್ದಾರೆ. ಭಕ್ತನಾದ ಪೇತ್ರನು ಹೇಳುತ್ತಾನೆ, ಈ ಹಿಂದೆ ನಾವೆಲ್ಲರೂ ಕೂಡ ಕತ್ತಲೆಯಲ್ಲಿ ಇದ್ದವರೇ, ಪಾಪಾಂಧಕಾರದಲ್ಲಿ ಜೀವಿಸಿದವರು, ಮರಣಾಂಧಕಾರದಲ್ಲಿ ಜೀವಿಸಿದವರು, ಗಾಢಾಂಧಕಾರದಲ್ಲಿ ಬದುಕಿದವರು. ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನೂ ಕೂಡ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದ್ದಾರೆ ಎಂದು ಭಕ್ತನಾದ ಪೇತ್ರನು ತನ್ನ ಪತ್ರಿಕೆಯಲ್ಲಿ 1ನೇ ಪೇತ್ರನು 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದ್ದಾರೆ. ಕತ್ತಲೆಯಲ್ಲಿದ್ದಂತಹ ನಮ್ಮನ್ನು ಆತನು ತನ್ನ ಬೆಳಕಿನಲ್ಲಿ ನಡೆಸಿ ಏನು ಮಾಡಿದ್ದಾರೆಂದರೆ ಆತನ ಜನರನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ದೇವರಿಗೆ ಸೇರಿದವರು, ದೇವರಿಗೆ ಸಂಬಂಧಪಟ್ಟವರು. ಅನೇಕರು ನಿನ್ನನ್ನು ಕೀಳಾಗಿ ನೋಡುತ್ತಾ ಇದ್ದಾರಾ? ಕೀಳಾಗಿ ಎಣಿಸುತ್ತಾ ಇದ್ದಾರಾ? ನಿನ್ನ ಮೇಲೆ ಎಲ್ಲರೂ ಜೋಕ್ ಮಾಡುತ್ತಾ ಇದ್ದಾರಾ? ಹಾಸ್ಯ ಮಾಡುತ್ತಾ ಇದ್ದಾರಾ? ನಿನ್ನನ್ನು ನೋಡಿ, ನೀನು ಅಂಥವನು, ನೀನು ಇಂಥವನು, ನೀನು ಆ ಕುಲದವನು, ನೀನು ಈ ಕುಲದವಳು, ಕೀಳಾದವರು. ಆ ರೀತಿಯಾಗಿ ಬಹುಶಃ ಎಲ್ಲರೂ ಕೂಡ ನಿನ್ನನ್ನು ಅವಹೇಳನ ಮಾಡುತ್ತಿದ್ದಾರಾ? ಒಂದು ಮಾತನ್ನು ಕೇಳಿ ಪ್ರಿಯರೇ, ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುವಂತ ವ್ಯಕ್ತಿಯಾಗಿದ್ದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಆಹ್ವಾನಿಸಿರುವಂತ ವ್ಯಕ್ತಿಯಾಗಿದ್ದರೆ, ನೀನು ಕೀಳಾದವನಲ್ಲ, ಕೀಳಾದವಳಲ್ಲ. ನಿನ್ನನ್ನು ಕೀಳಾಗಿ ನೋಡುವಂತ ಅವರು ಕೀಳಾಗಿರಬಹುದು, ಆದರೆ ನೀನು ಯಾವತ್ತೂ ಕೀಳಾದವನಲ್ಲ, ಅಥವಾ ನೀನು ಕೀಳಾದವಳಲ್ಲ. ದೇವರು ನಿನ್ನನ್ನು ಉನ್ನತವಾದ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ. ರಕ್ಷಣೆ ಹೊಂದಿದಂತಹ ಸಮೂಹ ಅಂದರೆ ದೇವರ ಪ್ರಜೆಗಳಾಗಿರುವಂತಹ ಭಾಗ್ಯ. ಈ ಲೋಕದಲ್ಲಿ ಅದಕ್ಕಿಂತ ದೊಡ್ಡ ಗುರುತು ನಮಗೆ ಇಲ್ಲ. That's the supreme and wonderful identity that we have in Jesus. ಯೇಸು ಕ್ರಿಸ್ತನಲ್ಲಿ ನಮಗೆ ಇರುವಂತಹ ಗುರುತು ಇದೆ. ಕರ್ತನಾದ ದೇವರು ಎಷ್ಟು ಉನ್ನತನಾದ ದೇವರು, ಎಷ್ಟು ಆಶ್ಚರ್ಯಕರನಾದ ದೇವರು. ನಿನ್ನನ್ನು ನನ್ನನ್ನು ಉನ್ನತವಾಗಿ ಹೆಚ್ಚಿಸಿ ತನ್ನ ಪ್ರಜೆಗಳನ್ನಾಗಿ, ತನ್ನ ಸ್ವಾಸ್ಥ್ಯವನ್ನಾಗಿ ಮಾಡಿದ್ದಾರೆ. ಯೆಶಾಯ 43:1 ಅದೇ ಇದೆ ಅಲ್ವಾ? ದೇವರು ನೀವು ನನ್ನ ಸ್ವಾಸ್ಥ್ಯ ಎಂದು ಹೇಳಿದ್ದಾರೆ. ಯು ಬಿಲಾಂಗ್ ಟು ಮೀ, ಯು ಆರ್ ಮೈನ್. ನೀನು ನನಗೆ ಸೇರಿದವನು, ನೀನು ನನಗೆ ಸೇರಿದವಳು. ಕರ್ತನು ಆ ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೀನು ಕಷ್ಟದಲ್ಲಿ ಇದ್ದೀಯಾ? ಇಕ್ಕಟ್ಟಿನಲ್ಲಿ ಇದ್ದೀಯಾ? ಎಲ್ಲರೂ ಕೂಡ ನಿನ್ನನ್ನು ಕೀಳಾಗಿ ನೋಡುತ್ತಾ ಇದ್ದಾರಾ? ಅಂತಹ ಸ್ಥಿತಿಯಲ್ಲಿ ಈ ವಾಕ್ಯವನ್ನು ಓದಿ ನೀನು ನಿನ್ನನ್ನು ಧೈರ್ಯಪಡಿಸಿಕೊಳ್ಳಬೇಕು. ದೇವರು ತನ್ನ ಜನರನ್ನಾಗಿ ನಮ್ಮನ್ನು ಎಣಿಸಿದ್ದಾರೆ, ಬಲಪಡಿಸಿದ್ದಾರೆ. ಹೇಗೆ ನಡೆಸಿದ್ದಾರೆ ಅಂದರೆ, ಒಬ್ಬನು ಮಂದೆಯನ್ನು ನಡೆಸಿದ ಹಾಗೆ ಅರಣ್ಯದಲ್ಲೂ ಕೂಡ ದೇವರು ಪೋಷಿಸಿ ನಡೆಸಿದ್ದಾರೆ. ಹಾಲೆಲೂಯ. ನಿನ್ನ ದೇವರು ಎಷ್ಟು ಉನ್ನತನು ಅಂದರೆ, ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ನಡೆಸುವಂತ ದೇವರಲ್ಲ, ಅರಣ್ಯದಲ್ಲೂ ಕೂಡ ನಿನ್ನನ್ನು ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳ ದೇವರು.
ಪ್ರತಿಕೂಲ ವಾತಾವರಣದ ಮಧ್ಯ ನಿನ್ನನ್ನು ನಡೆಸುವಾತನು. ರೋಗ ವ್ಯಾಧಿಗಳ ಮಧ್ಯದಲ್ಲೂ ಕೂಡ ನಿನ್ನನ್ನು ನಡೆಸುವಾತನು. ಇನ್ನು ಮುಗಿದು ಹೋಯಿತು ನಿನ್ನ ಸಮಯ. ಇದರಿಂದ ನೀನು ಆಚೆ ಬರುವುದಕ್ಕೆ ಆಗಲ್ಲ. ಈ ಸಮಸ್ಯೆಯನ್ನು ದಾಟುವುದಿಲ್ಲ, ಈ ಸಮಸ್ಯೆಯನ್ನು ಜಯಿಸುವುದಿಲ್ಲ ಎಂದು ಎಷ್ಟು ಜನರು ಮಾತನಾಡುತ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ನಾಚಿಕೆ ಪಡಿಸುವ ಹಾಗೆ ದೇವರು ಇನ್ನೂ ಹೆಚ್ಚಾಗಿ ನಿನ್ನನ್ನು ನಡೆಸುವಾತನು. ನೀನು ಅಧೈರ್ಯ ಪಡಬೇಕಾಗಿಲ್ಲ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕಟಾವ ಎನ್ನುವಂಥ ದೇವಸೇವಕರನ್ನು ಮ್ಯೂಸಿಯಂ ಆಫ್ ಡಿಸೀಸಸ್ ಎಂದು ಕರೆಯುತ್ತಾರೆ. ರೋಗ ಶಾಲೆ ಮಾತಲ್ಲಿ ಹೇಳಬೇಕು ಅಂದರೆ ಆತನ ದೇಹದಲ್ಲಿದ್ದಂತಹ ರೋಗ ಆತನ ದೇಹದಲ್ಲಿ ಇಲ್ಲದೇ ಇರುವಂತಹ ರೋಗ ಅಂತ ಇಲ್ವಂತ ಎಲ್ಲಾ ರೋಗಗಳು ಇತ್ತು. ಒಂದು ಸಾರಿ ಡಾಕ್ಟರ್ ಅವರು ನೀನು ಕೆಲವು ತಿಂಗಳಲ್ಲಿ ಸತ್ತು ಹೋಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳ ಕಾಲ ದೇವರು ಬದುಕಿಸಿದರು. ಮನುಷ್ಯರು ನಿನ್ನನ್ನು ನೋಡಿ ಹೇಳಬಹುದು, ಅವರ ಕನ್ಕ್ಲೂಷನ್ಗೆ ಬರಬಹುದು, ಜಡ್ಜ್ಮೆಂಟಲ್ ಆಗಿ ಹೇಳಬಹುದು. ಆದರೆ ದೇವರು ಏನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನೋಡು. ಅರಣ್ಯದಲ್ಲೂ ಕೂಡ ನಿನ್ನನ್ನು ನಡೆಸುವಂತಹ ದೇವರು, ಪ್ರತಿಕೂಲವಾದ ವಾತಾವರಣದಲ್ಲೂ ಕೂಡ ನಿನ್ನನ್ನು ಕ್ಷೇಮವಾಗಿ ಭದ್ರವಾಗಿ ಕರೆದುಕೊಂಡು ಹೋಗುವಂತಹ ದೇವರು. ಆತನನ್ನು ದೃಷ್ಟಿಸು. ಅದ್ಭುತ ಕಾಣುತ್ತೀಯ, ಕುಗ್ಗಿ ಹೋಗಬೇಡ. ಮನುಷ್ಯರ ಮಾತಿನ ನಿಮಿತ್ತ ಅಧೈರ್ಯ ಪಡಬೇಡ, ಕುಗ್ಗಿ ಹೋಗಬೇಡ. ಇಟ್ ಈಸ್ ಗಾಡ್ ಹೂ ಲವ್ಸ್ ಯು ಸೋ ಮಚ್. ನಿನ್ನನ್ನು ಪ್ರೀತಿಸುವಂತಹ ದೇವರು, ನಿನ್ನ ಮೇಲೆ ತನ್ನ ಪ್ರೀತಿಯನ್ನು ಸುರಿಸುವಂತಹ ದೇವರು, ನಿನ್ನ ಸ್ಥಿತಿಗತಿಯನ್ನು ಮಾರ್ಪಡಿಸುವ ದೇವರು. ಕಾನಾ ಮದುವೆಯ ಊರಿನಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ ದೇವರು ನಿನ್ನನ್ನು ಯಾಕೆ ಕೈಬಿಡುತ್ತಾರೆ? ನಿನ್ನ ಪರಿಸ್ಥಿತಿಯಲ್ಲಿ ಯಾಕೆ ನಿನ್ನನ್ನು ಕೈಬಿಡುತ್ತಾರೆ? ಖಚಿತವಾಗಿ ನಿನಗೆ ಒಳ್ಳೆಯ ದಿನಗಳು ಬರುತ್ತದೆ. ದೇವರು ಶುಭವನ್ನು ಉಂಟು ಮಾಡುತ್ತಾರೆ, ಒಳಿತುಗಳಿಂದ ತೃಪ್ತಿಪಡಿಸುತ್ತಾರೆ, ಎಲ್ಲಾ ವಿಷಯದಲ್ಲೂ ಕೂಡ ನಿನ್ನನ್ನು ಸಂತೋಷಪಡಿಸುತ್ತಾರೆ. ಆತನನ್ನು ದೃಷ್ಟಿಸುತ್ತೀಯ? ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ತನ್ನ ಜನರನ್ನು ಆತನು ನಡೆಸುತ್ತಾನೆಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ನಾವು ನಿನ್ನವರು, ನಿನಗೆ ಸಂಬಂಧಪಟ್ಟವರು. ನೀವು ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಡವಿಯಲ್ಲೂ ಕೂಡ ನಿಮ್ಮ ಪ್ರಜೆಗಳನ್ನು ಪೋಷಿಸಿ ನಡೆಸುವಂತಹ ದೇವರು. ಕರ್ತನೇ, ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅಂತಹ ಅನುಭವದಲ್ಲಿ ನಡೆಯುತ್ತಾ ಇದ್ದಾರೋ ನೀವೇ ಅವರ ಸಂಗಡ ಇದ್ದು ಪ್ರತಿ ಅವಶ್ಯಕತೆಯನ್ನು ಸಂಧಿಸಿರಿ ದೇವ. ನೀವು ಉದ್ದೇಶಿಸಿರುವಂತಹ ಪ್ರಾಂತ್ಯಕ್ಕೆ, ನೀವು ಉದ್ದೇಶಿಸಿರುವಂತಹ ಗುರಿಗೆ ಅವರನ್ನು ಸೇರಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.